ಹಲೋ ಡೈನಾಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀ ಮಾರ್ಕೆಟ್ ಸೆಷನ್. ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡೋದು, ಯಾವ ರೀತಿ ನಮಗೆ ಟ್ರೇಡ್ ಆಪರ್ಚುನಿಟಿ ಇರುತ್ತೆ ಆ್ಯಸ್ ಪರ್ ಡೈನಾಮಿಕ್ ಲೈವ್ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಈಗ ಫಸ್ಟ್ ನಾವು ನಿಫ್ಟಿಯಲ್ಲಿ ನೋಡೋಣ. ನಿಫ್ಟಿ ನೋಡಿ, ನಿನ್ನೆ ನಮಗೆ ಬ್ಯಾಂಕ್ ನಿಫ್ಟಿ ಆ ಥರ ರ್ಯಾಲಿನ ಕೊಡ್ತಿದ್ರು ಕೂಡ ನಿಫ್ಟಿ ಅಷ್ಟೊಂದು ಮೂವ್ಮೆಂಟನ್ನು ಕೊಡ್ತಾ ಇರಲಿಲ್ಲ. ಏನಕ್ಕೆ ಅಂದರೆ ನಿಫ್ಟಿ ನೋಡಿ ಇಲ್ಲಿ ಒಂದು ನಮಗೆ ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟರು ಕೂಡ ನೋಡಿ ಇಲ್ಲಿ ಕಾಣಿಸ್ತಿದೆ. ಆ ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕೊಟ್ಟರು ಕೂಡ ನಮಗೆ ಈ ಒಂದು ಮಿಡ್ ಸಿಗ್ನಲ್ ನಮಗೆ ಅಡ್ವಾಗಿತ್ತು. ಸೊ ಇವಾಗ ಏನಾಯಿತು, ನಮಗೆ ಮಿಡ್ ಸಿಗ್ನಲಿಂದನೂ ಕೂಡ ನಮಗೆ ಬೈ ಇದೆ ನಿಫ್ಟಿಯಲ್ಲಿ. ಎಸ್ಟರ್ಡೇ ಬಂದು ಮಿಡ್ ಸಿಗ್ನಲ್ ಕೂಡ ನಮಗೆ ಬೈ ಕೊಟ್ಟಿದೆ. ಸೊ ಅದರಿಂದ ಫರ್ದರ್ ನಮಗೆ ನಿಫ್ಟಿಯಲ್ಲಿ ಮೇಲೋಗೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಇಲ್ಲಿ ಒಂದು ಏನಂದರೆ, ನಿಫ್ಟಿನ ಮೇಲಕ್ಕೆ ಹೋಗೋದಕ್ಕೆ ಯಾವುದು ಒಂದು ತಡಿತಾ ಇದೆ ನಿಫ್ಟಿನ ಅಂದರೆ ನಮಗೆ ID2 ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನೀವು ID2 ನೋಡ್ತಾ ಇದ್ದೀರಾ. ID2 ಅಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ, ಮಾರ್ಕೆಟ್ ಬಂದು ಈ ಲಾಂಗ್ ಸಿಗ್ನಲ್ ಹತ್ರನೇ ಹೋಗ್ತಾನೆ ಇದೆ. ನಿಫ್ಟಿ ಮೇಲೋದ್ರೂ ಕೂಡ ಈ ಲಾಂಗ್ ಸಿಗ್ನಲ್ ನಮಗೆ ಜಿಗ್ಜಾಗ್ಗಳನ್ನ ಮಾಡ್ಕೊಂಡು ಈ ಲಾಂಗ್ ಸಿಗ್ನಲ್ ಬೈ ಕೊಡೋದಕ್ಕೆ ನಿಫ್ಟಿ ಟ್ರೈ ಮಾಡ್ತಾ ಇದೆ, ಬಟ್ ಆಗ್ತಾ ಇಲ್ಲ. ಓಕೆ, ನಿಫ್ಟಿ ಬಂದು ಇವತ್ತು ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಕ್ಲೋಸ್ ಕೊಟ್ಟರೆ ಫರ್ದರ್ ನಮಗೆ ಎಸ್ಟರ್ಡೇ ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ರ್ಯಾಲಿ ಇತ್ತು ಆ ರೀತಿ ರ್ಯಾಲಿಯನ್ನು ನಾವು ಇವತ್ತು ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ, ಇನ್ ಕೇಸ್ ನಮಗೆ ಇದು ಮೇಲ್ಗಡೆ ಕ್ಲೋಸ್ ಆಗಲಿಲ್ಲ ಅಂದರೆ ಫರ್ದರ್ ಮಾರ್ಕೆಟ್ ಸ್ವಲ್ಪ ಡೌನ್ ಬಂದು ಮತ್ತೆ ಬಾಟಮಲ್ಲಿ ಯಾವ್ದಾದ್ರು ಜಿಗ್ಜಾಗ್ ಮಾಡಿ ಮತ್ತೆ ಮೇಲೋಗಿ ಮತ್ತೆ ಡೌನ್. ಸೊ ಈ ಥರ ಸೈಡ್ ವೇಸ್ ಆಗೋ ಚಾನ್ಸಸ್ ಇರುತ್ತೆ. ಮೇಲ್ಗಡೆ ಕ್ಲೋಸ್ ಕೊಡುತ್ತೆ ನಮಗೆ, ಫರ್ದರ್ ಮಾರ್ಕೆಟ್ ಅಲ್ಲಿಂದ ರ್ಯಾಲಿ ಕೊಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಜೊತೆಗೆ ನಮಗೆ ಇಲ್ಲಿ ನೋಡಿ ಗೆಟ್ ರೆಡಿ ಟು ಬೈ ಕಾಲ್ ಆಪ್ಷನ್ ಅಂತಲೂ ಕೂಡ ಬರ್ತಾ ಇದೆ. ಅಂದರೆ ನೀವು ರೆಡಿಯಾಗಿರಿ, ಕಾಲ್ ಆಪ್ಷನ್ ಬರುವಂಥ ಚಾನ್ಸ್ ಇದೆ, ಮೇಲ್ಗಡೆ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇದೆ. ಸೊ ರೆಡಿಯಾಗಿರಿ ಅಂತಲೂ ಕೂಡ ಹೇಳ್ತಾ ಇದೆ. ನಮ್ಗೆ ಎಲ್ಲಿ ಕನ್ಫರ್ಮ್ ಆಗುತ್ತೆ ಅಂದರೆ ಯಾವಾಗ ಈ ಮಿಡ್ ಸಿಗ್ನಲ್ ಮೇಲ್ಗಡೆ ಪ್ರೈಸ್ ಕ್ಲೋಸ್ ಆಗುತ್ತೆ, ಸೊ ಅಲ್ಲಿಂದ ಫರ್ದರ್ ನಮಗೆ ನಿಫ್ಟಿ ಬಂದು ಅಪ್ವರ್ ಸೈಡ್ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಯಾವುದೇ ನಮಗೆ ID1 ಅಲ್ಲಾಗಲಿ ID3 ಅಲ್ಲಾಗಲಿ ಯಾವುದೇ ನಮಗೆ ಒಂದು ಅಡ್ವಾಗಿ ಏನೂ ಇಲ್ಲ ಆಯಿತಾ. ಕ್ಲಿಯರ್ ಆಗಿದೆ ನಮಗೆ ಮಾರ್ಕೆಟ್ ಬಂದು ನಿಫ್ಟಿಯಲ್ಲಿ ಮೇಲೋಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಕ್ಲಿಯರ್ ಆಗಿ ನಮಗೆ ಅಪ್ಸೈಡ್ ಮೂವ್ಮೆಂಟ್ ಕೊಡುವಂಥದ್ದು ಕಾಣಿಸ್ತಾ ಇದೆ. ಬಟ್ ಏನಂದರೆ ನಮ್ಗೆ ಒಂದೇ ಒಂದು ತಡೆ ಇರತಕ್ಕಂಥದ್ದು ಇದೊಂದೇ, ID2 ಅಲ್ಲಿ ಸ್ವಲ್ಪ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ. ಸೊ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಬಂದು ನಮಗೆ ID1 ಬಂದು ಒಂದು ಕ್ಯಾಂಡಲ್ ಬಂದು 5 ಮಿನಿಟ್ಸ್ ಇರುತ್ತೆ. ID1 ನೋಡಿ ಎಲ್ಲ ಕ್ಲಿಯರ್ ಬೈ, ಮೇಲ್ಗಡೆ ಯಾವುದೇ ಕಾಜೂನಿಲ್ಲ, ಫ್ರೀ ಬರ್ಡ್ ಥರ ಇದೆ ಮಾರ್ಕೆಟು. ಓಕೆ, ಇನ್ನು ಇಂಟ್ರಾ ವೀಕಲ್ಲೂ ಅಷ್ಟೇ ಫ್ರೀ ಬರ್ಡು, ಏನೂ ಇಲ್ಲ ಮೇಲ್ಗಡೆ. ID3 ಅಲ್ಲೂ ಏನೂ ಇಲ್ಲ. ನಮ್ಗೆ ಇಲ್ಲಿ ಒಂದೇ ಒಂದು ಅಡೆತಡೆ ಕೊಡ್ತಾ ಇರೋದು ಯಾವುದಂದರೆ ID2 ಅಲ್ಲಿ. ID2 ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು 15 ಮಿನಿಟ್ಸ್ ಇರುತ್ತೆ. ಓಕೆ, ಒಂದು ಕ್ಯಾಂಡಲ್ ಬಂದು 15 ಮಿನಿಟ್ಸ್ ಇರುತ್ತೆ. ಸೊ ಇದೊಂದನ್ನು ಮಾರ್ಕೆಟ್ ಬ್ರೇಕ್ಔಟ್ ಮಾಡಿಬಿಟ್ರೆ ನೋಡಿ, ಇದು ಇವಾಗ ನಾನು ID2 ಅಲ್ಲಿ ಇದ್ದೀನಿ. ID2 ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು 15 ಮಿನಿಟ್ಸ್ ಇದೆ. ಸೊ ಇದೊಂದು ನಮಗೆ ಬ್ರೇಕ್ಔಟನ್ನು ಕೊಟ್ಬಿಟ್ರೆ ಮೇಲ್ಗಡೆ, ಸೊ ನಮಗೆ ನಿಫ್ಟಿಯಲ್ಲಿ ಯಾವುದೇ ಒಂದು ಮೇಲ್ಗಡೆ ಅಪ್ಪರ್ ಸೈಡು ಒಂಥರ ವಿಶಾಲವಾದ ಜಾಗ ಥರ ಸಿಕ್ಬಿಡುತ್ತೆ ನಿಫ್ಟಿಗೆ. ಫರ್ದರ್ ಎಲ್ಲಿವರೆಗೂ ಬೇಕಾದರೂ ಮೇಲೆ ಹೋಗ್ಬೋದು. ಸೊ ನಾವು ಮಾರ್ಕೆಟ್ ಮೇಲೆ ಹೋಗ್ತಾ ಎಲ್ಲಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳೋದು ಅಂದರೆ ನಂಬರ್ಸನ್ನು ಕೂಡ ನಾನು ಹೇಳ್ಬಿಡ್ತೀನಿ. ಯಾಕೆಂದರೆ ತುಂಬ ಜನ ಮಾರ್ಕೆಟ್ ನ್ಯೂ ವೈ ಮಾಡಿದಾಗ ನಮಗೆ ರೆಸಿಸ್ಟೆನ್ಸ್ ಗೊತ್ತಾಗಲ್ಲ ಅನ್ಕೊತಾರೆ. ಸೊ ನಾನು ಅದರ ನಂಬರ್ಸನ್ನು ಕೂಡ ನಾನು ಹೇಳ್ತೀನಿ ನೋಡಿ. ನಿಫ್ಟಿಯಲ್ಲಿ ಇರೋದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಯಾವ್ಯಾವುದು ಗೊತ್ತಾ? ಒಂದು ಬಂದು 23,905. ಸೊ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಹೋಗುತ್ತೆ ಅದನ್ನು ಬ್ರೇಕ್ಔಟ್ ಮಾಡಿದ್ರೆ. ಓಕೆ, ನೆಕ್ಸ್ಟ್ ಬಂದು 24,013. ಅದರ ನೆಕ್ಸ್ಟ್ ಇರೋದು 24,139. ಓಕೆ, ನೆಕ್ಸ್ಟ್ ಒಂದಿದೆ 24,265. ಓಕೆ, ಸೊ ಇದಿಷ್ಟು 4 ನಂಬರ್ಗಳು ಕೂಡ ನಿಮಗೆ ರೆಸಿಸ್ಟೆನ್ಸ್ ಥರ ನೀವು ಬೇಕಾದರೆ ಪರಿಗಣಿಸ್ಬೋದು. ಓಕೆ, ಇದು ನೆಕ್ಸ್ಟು ನಿಫ್ಟಿಯಲ್ಲಿರ್ತಕ್ಕಂಥ ಕೆಲವೊಂದು ಪ್ರೈಸ್ಗಳು. ಸೊ ಇಲ್ಲಿ ಹೋದಾಗ ಮಾರ್ಕೆಟ್ ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಅದು ಬೈ ಕೊಟ್ಟಾಗ ನೋಡಿ, ID2 ಅಲ್ಲಿ ಈ ಥರ ಬೈ ಕೊಟ್ಟಾಗ ನಾವು ಲಾಂಗ್ ಪೊಸಿಷನ್ನ ಬೈ ಮಾಡಿದ್ರು ಕೂಡ ನಾವು ಈ ಒಂದು ಪ್ರೈಸ್ಗೆ ಬಂದಾಗ ನಾವು ಅಲ್ಲಿ ನಮ್ಮ ಒಂದು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ. ಏನು ಮಾಡ್ತೀವಿ? ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಅಷ್ಟೇ. ಎಕ್ಸಿಟ್ ಮಾಡ್ಕೊಳ್ಳಲ್ಲ, ಪೊಸಿಷನ್ನ ಎಕ್ಸಿಟ್ ಮಾಡ್ಕೊಳ್ಳಲ್ಲ. ನಮ್ಮ ಒಂದು ಸಿಸ್ಟಮ್ ನಮಗೆ ಎಕ್ಸಿಟ್ ಹೇಳೋವರೆಗೂ ಕೂಡ ನಾವು ಅದನ್ನು ಎಕ್ಸಿಟ್ ಮಾಡ್ಕೊಳ್ಳಲ್ಲ. ಜಸ್ಟ್ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಅಷ್ಟೇ. ಎಕ್ಸಿಟ್ ಯಾವಾಗ ಮಾಡ್ಕೊತೀವಿ ಅಂದರೆ ಅದೇ ಕನ್ಫರ್ಮ್ ಆಗಿ ನಮಗೆ ಎಕ್ಸಿಟನ್ನು ಕ್ಲಿಯರಾಗಿ ನಮ್ಗೆ ಹೇಳಿದಾಗ ಮಾತ್ರ ಎಕ್ಸಿಟ್ ಮಾಡ್ಕೊತೀವಿ. ಇಲ್ಲಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಅಂತ ಶಿಫ್ಟ್ ಓವರ್ ಮಾಡ್ಕೊತೀವಿ. ಅದಾದ ನಂತರ ಇಲ್ಲಿ ಶಿಫ್ಟ್ ಓವರ್ ಮಾಡ್ಕೊಂಡು ಇಲ್ಲಿವರೆಗೂ ಮಾರ್ಕೆಟ್ ರೀಚ್ ಆದಾಗ ಇಲ್ಲೊಂದು ಸಲ ಶಿಫ್ಟ್ ಓವರ್ ಮಾಡ್ಕೊತೀವಿ, ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ. ಸೊ ಈ ರೀತಿ ಮಾಡ್ಕೊಂಡು ಹೋಗ್ತೀವಿ ಹೊರತು ನಾವು ಲಾಂಗ್ ಪೊಸಿಷನಿಂದ ಹೊರಗಡೆ ಬರೋದಿಲ್ಲ ಅಂಟಿಲ್ ಅನ್ಲೆಸ್ ಇದು ನಮಗೆ ಸೆಲ್ ಹೇಳೋವರೆಗೂ. ಓಕೆ, ಇದಿಷ್ಟಾಯಿತು. ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ ನೋಡಿ, ಬ್ಯಾಂಕ್ ನಿಫ್ಟಿಲಿ ಮಾತ್ರ ಮಾರ್ಕೆಟ್ ಫುಲ್ಲು ರ್ಯಾಲಿ. ಎಸ್ಟರ್ಡೇ ಒಂದು ರ್ಯಾಲಿ ಕೊಡ್ತಲ್ವ, ಇವತ್ತು ಕೂಡ ಎಲ್ಲ ಒಂದು
ತಕ್ಕಂತೆ ಇದೆ ನೋಡಿ. ID3ಯಲ್ಲೂ ಕೂಡ ನಮಗೆ ಯಾವುದೇ ಕಾಜನ್ ಇಲ್ಲ ಟಾಪಲ್ಲಿ. ಓಕೆ, ಇನ್ನು ID2 ನೋಡೋಣ. ID2ಅಲ್ಲೂ ಕೂಡ ನಮಗೆ ಯಾವುದೇ ಒಂದು ಲಾಂಗ್ ಸಿಗ್ನಲ್ ಆಗಲಿ ಮಿಡ್ ಸಿಗ್ನಲ್ ಆಗಲಿ ಏನೂ ಕೂಡ ನಮಗೆ ಅಡೆತಡೆ ಇಲ್ಲ. ಓಕೆ ನೋಡಿ, ID1ಅಲ್ಲೂ ಕೂಡ ನಮಗೆ ಯಾವುದೇ ಒಂದು ಟಾಪಲ್ಲಿ ಅಂತ ಒಂದು ಯಾವುದು ಕಾಜನೇ ಇಲ್ಲ ನಮಗೆ, ಯಾವುದೇ ಒಂದು ಬ್ರೇಕ್ಔಟು, ಎಲ್ಲ ಫ್ರೀ ಬರ್ಡ್ ಹಂಗಿದೆ ಮಾರ್ಕೆಟಲ್ಲಿ. ನಮಗೆ ಬ್ಯಾಂಕ್ ನಿಫ್ಟಿಲಿ ಕ್ಲಿಯರಾಗಿ ಬೈಯಿಂಗ್ ಆಪರ್ಚುನಿಟಿ ಹಾಗೆ ಎದ್ದು ಕಾಣ್ತಾ ಇದೆ. ಅಂಟಿಲ್ ಅನ್ಲೆಸ್ ನನಗೆ ಈ ID1 ಕೆಳಗಡೆ ಕ್ಲೋಸ್ ಆಗೋವರೆಗೂ ಕೂಡ ನಾನು ಸಿ ಪೊಸಿಷನ್ ಎಕ್ಸಿಟ್ ಮಾಡ್ಕೊಳ್ಳಲ್ಲ. ಆಲ್ರೆಡಿ ನಾನೊಂದು ಪೊಸಿಷನ್ ಹೋಲ್ಡ್ ಮಾಡಿದ್ದೀನಿ. ಸೊ ಆಲ್ರೆಡಿ ನಾವು ಸಿ ಪೊಸಿಷನ್ ಹೋಲ್ಡ್ ಮಾಡಿದ್ದೀವಿ. ಸೊ ಈ ಒಂದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಕ್ಲೋಸ್ ಆಗೋವರೆಗೂ ಕೂಡ ID1ನಲ್ಲಿ ನಾವೇನು ಮಾಡ್ತೀವಿ, ನಾವು ಎಕ್ಸಿಟ್ ಮಾಡೋ ಕಡೆ ನೋಡೋದಿಲ್ಲ. ಓಕೆ, ಈಗ ಇವತ್ತು ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ಇಲ್ಲಿ ಸಿಂಪಲ್. ನಾವು ಒಂದು ನೆಕ್ಸ್ಟ್ ನಮಗೆ DMBOTS ನಂಬರ್ ಎಲ್ಲಿದೆ ನೋಡ್ತೀನಿ. ಓಕೆ, ನೆಕ್ಸ್ಟ್ ಬಂದು ನಮಗೆ ಮಾರ್ಕೆಟಲ್ಲಿ ಇರೋಂಥದ್ದು 53,014 ನೆಕ್ಸ್ಟ್ ಬಂದು 53,395 ಓಕೆ, 53,775 ಇದಿಷ್ಟು ನೆಕ್ಸ್ಟು ಅಪ್ಪರ್ ಸೈಡ್ ಇರ್ತಕ್ಕಂಥ DMBOTS ನಂಬರು. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಈ ಒಂದು ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟು ಓಕೆ ಮಾರ್ಕೆಟ್ ಹಂಗೆ ಫರ್ದರ್ ಡೌನ್ ಬರುವಾಗ ಈ ಮಿಡ್ಸ್ ಇಲ್ಲಿ ಇಂಟ್ರಾವೀಕಲ್ ಲಾಂಗ್ ಸಿಗ್ನಲ್ ಇದೆ ಅಲ್ವಾ, ಇದು ಕೂಡ ನಮ್ಗೆ ಸೆಲ್ ಕೊಟ್ಟರೆ ಫರ್ದರ್ ಮಾರ್ಕೆಟ್ ಡೌನ್ ಬಂದರೆ ಸೊ ಆವಾಗ ನಮ್ಮ DMBOTS 50,612 ಅದಾದ ನಂತರ ಅದು ಬಿಟ್ಟರೆ 50,320 ಅದು ಬಿಟ್ಟರೆ 50,114 ಓಕೆ, ಇದಿಷ್ಟು ಇಲ್ಲಿ ಕಾಣಿಸ್ತಾ ಇದೆ ನಂಬರ್ಸ್ ನೋಡಿ, DMBOTS ನಂಬರ್ಸು. ಸೊ ಇಲ್ಲೇ ನಮಗೆ ತೋರಿಸುತ್ತೆ ಪ್ರತಿಯೊಂದು ನಂಬರ್ಗಳನ್ನೂ ಕೂಡ. ಸೊ ಇಲ್ಲಿರುತ್ತೆ ಇವತ್ತಿನ ನಮಗೆ ಮಾರ್ಕೆಟಲ್ಲಿ ಯಾವ ರೀತಿ ಟ್ರೇಡ್ ಅಂದರೆ ಸಿಂಪಲ್ ಫ್ರೆಂಡ್ಸ್. ಇಲ್ಲಿ ಏನಿಲ್ಲ, ಮಾರ್ಕೆಟ್ ಬಂದು ಬ್ಯಾಂಕ್ ನಿಫ್ಟಿ ಕ್ಲಿಯರಾಗಿ ಬೈಯಿಂಗ್ ಸೈಡ್ ಇದೆ. ಸೊ ಮಾರ್ಕೆಟ್ ಫರ್ದರ್ ಮೇಲೋಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನಿಫ್ಟಿಯಲ್ಲಿ ನಮಗೆ ID2ಅಲ್ಲಿ ನಾನು ತೋರಿಸ್ದೆ ಅಲ್ವಾ, ID2ಅಲ್ಲಿ ಯಾವಾಗ ನಮಗೆ ಈ ಒಂದು ಮಿಡ್ ಸಿಗ್ನಲ್ ಮೇಲೆ ಕ್ಲೋಸ್ ಕೊಡುತ್ತೆ ಮಾರ್ಕೆಟು, ಸೊ ಅಲ್ಲಿಂದ ಫರ್ದರ್ ನಮಗೆ ರ್ಯಾಲಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅಲ್ಲಿಂದ ನಮ್ಗೆ ಇವತ್ತು ವೆಯ್ಟ್ ಮಾಡ್ತಾ ಇರೋದು ಇಷ್ಟೇ. ನಮಗೇನಾದರೂ ಬೆಳಿಗ್ಗೆನೇ ನಮಗೆ ನಿಫ್ಟಿಯಲ್ಲಿ ಬೈ ಬಂದರೆ ನಾವು ಕ್ಲಿಯರಾಗಿ ನಾವು ಬೈಯಿಂಗ್ ಆಪರ್ಚುನಿಟಿನ ತಗೊತೀವಿ. ಜೊತೆಗೆ ಬ್ಯಾಂಕ್ ನಿಫ್ಟಿ ಕೂಡ ಆಲ್ರೆಡಿ ಬೈಯಿಂಗಲ್ಲಿದೆ. ಸೊ ಬ್ಯಾಂಕ್ ನಿಫ್ಟಿನೂ ಹೋಗ್ತಾ ಇರುತ್ತೆ, ನಿಫ್ಟಿನೂ ಮೇಲ್ಗಡೆ ಹೋಗ್ತಾನೆ ಇರುತ್ತೆ. ಓಕೆ, ಸೊ ಈ ಥರ ಒಂದು ಕ್ಲಿಯರ್ ನಮಗೆ ಬೈಯಿಂಗ್ ಆಪರ್ಚುನಿಟಿನ ನಾವು ತುಂಬ ಟ್ರೇಡಿಂಗ್ ಸಿಸ್ಟಮಲ್ಲಿ ನಾನು ನೋಡಿದ್ದೀನಿ. ಆದರೆ ಇಷ್ಟೊಂದು ನಮಗೆ ಕ್ಲಾರಿಟಿನ ನಮಗೆ ಯಾವುದೇ ಟ್ರೇಡಿಂಗ್ ಸಿಸ್ಟಮ್ ನಮಗೆ ಕೊಟ್ಟಿಲ್ಲ. ಸೊ ಈ ಒಂದು ಡೈನಾಮಿಕ್ ಲೈನಲ್ಲಿ ನಮಗೆ ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಯಾವಾಗ ಎಕ್ಸಿಟ್ ಮಾಡ್ಕೊಬೇಕು, ಯಾವಾಗ ಪ್ರಾಫಿಟನ್ನು ಸೆಕ್ಯೂರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ನಮಗೆ ಇದ್ರ ಮೂಲಕ ನಾವು ತಿಳ್ಕೊತಾ ಹೋಗ್ಬೋದು ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.